ಅಬ್ಬಬ್ಬಬ್ಬಾ ಅಮ್ಮ ಬಾ ಹಬ್ಬಬ್ಬಬ್ಬ ಸರ್ಸು ರಿಸರ್ವೇಷನ್ ಮಾಡದೆ ಹೊರಟು ಬಂದು ಭಾಳ ತಪ್ಪು ಮಾಡಿಬಿಟ್ವಿ ಕಣೆ. ಆ ಟ್ರೈನ್ ಒಳಗಂತರು ಆ ಇಬ್ಬರು ವ್ಯಕ್ತಿ ನನ್ನ ಎರಡೂ ಭುಜದ ಮೇಲೆ ಸೆಟ್ಲಾಗಿ ಕೂತ್ಕೊಂಡು ಬಿಟ್ಟಿದ್ರಲ್ಲ, ರಾಮ ಲಕ್ಷ್ಮಣ ತಾಂಜನೇಯನ ಥರ ಅವರಿಬ್ಬರ ಮಧ್ಯೆ ಸಿಕ್ಕು ನನ್ನ ಎರಡೂ ಭುಜಕ್ಕೆ ಜೀವನೇ ಇಲ್ದಂಗೆ ಆಗೋಯ್ತು ಕಣೆ. ನಿಮ್ಮ ವಿಷಯ ಬಿಡಿ, ಯಾರೋ ಒಂದು ಹೆಂಗಸು ಅವಳ ಮಗುನ ನನ್ನ ಕಾಲ ಮೇಲೆ ಮಲಗಿಸ್ಬಿಟ್ಟಿದ್ದಾಳೆ. ಸರಿದ್ರೆ ಎಲ್ಲ ಆ ಮಗು ಹೇಳುತ್ತೆ ಅಂತ ಗೊಂಬೆ ಕೂತಂಗೆ ಕುಂತ್ಬಿಟ್ಟೆ. ಆ ಮಗು ನನ್ನ ಸೀರೆ ಮೇಲೇ 1 2 ಎಲ್ಲ ಮಾಡಿಬಿಟ್ಟಿದ್ದಾರೆ. ಟ್ರೈನಲ್ಲಿ ಇರೋರೆಲ್ಲ ನನ್ನ ನೋಡ್ತಾರೆ, ಮೂಗು ಮುಚ್ಕೊತಾರೆ, ನೋಡ್ತಾರೆ, ಮೂಗು ಮುಚ್ಕೊತಾರೆ. ಸರಿ ಸರಿ ಸರ್ಸು, ನಿಮ್ಮ ಮನೆ ಹೋಗಿದ್ದೆಯ ಸುಡೋ ಸುಡೋ ನೀರಿಂದ ಸ್ನಾನ ಮಾಡಿ ಬಿಸಿ ಬಿಸಿಯಾಗಿ ಊಟ ಮಾಡಿಬಿಡುವ. ಸರ್ಸು, ಇದೇನೆ ನಿಮ್ಮ ಮನೆ ಬೀಗ ಹಾಕಾರಲ್ಲ, ಎಲ್ಲೋದ್ರು ನಿಮ್ಮ ಅಪ್ಪ ಅಮ್ಮ? ನಮ್ಮ ಅಪ್ಪ ಅಮ್ಮ ಸಂತೆಗೆ ಹೋಗಾರೇನೋ ಅನಿಸುತ್ತೆ ರೀ. ಯಾರದು? ನಾನು ಅತ್ತೆ. ಸರ್ಸು, ನಾನು ನನ್ನ ಗಂಡ ಬಂದಿದ್ದೀವಿ. ಅವನು ರಂಗೇಗೌಡನಾ? ಅಲ್ಲ ರೀ, ನಾನು ನನ್ನ ಗಂಡ ಅಂತ ಹೇಳಿದ್ಲಲ್ಲ, ಮತ್ತೇನು ರಂಗೇಗೌಡನ ಅಂತ ಡೌಟ್ ಯಾಕ್ರಿ ನಿಮಗೆ? ಮೊದಲೇ ಹಸುವಾಗಿ ಜೀವ ಹೋಗ್ತಾ ಇದೆ, ಇಂಥ ಟೈಮ್ನಲ್ಲಿ ಕಾಮಿಡಿ ಬೇಕಾ ನಿಮಗೆ? ಮನೆ ಬೀಗ ಹಾಕಿದೆ ಅಲ್ಲ ಅತ್ತೆ. ಅಪ್ಪ ಅಮ್ಮ ಎಲ್ಲೋಗಿದ್ದಾರೆ? ಸಂಕ್ರಾಂತಿ ಹಬ್ಬ ಅಲ್ವೇನಮ್ಮ, ನಿಮ್ಮ ಅಮ್ಮನ ಕರ್ಕೊಂಡು ಊರಿಗೆ ಹೋಗಾರೆ. ಊರಿಗೆ ಹೋದ್ರಾ? ಎಲ್ಲಿಗೆ? ಹಬ್ಬಕ್ಕೆ ಇನ್ನೆಲ್ಲಿಗೆ ಹೋಗ್ತಾರೆ? ಅವ್ರ ಮಾವನ ಮನೆಗೆ ಹೋಗಾರೆ. ಅವ್ರ ಮಾವನ ಮನೆಗೆ ಹೋದ್ರಾ? ಹೊಸ ಅಳಿಯ ನಾನು ನನ್ನ ಕರೆಯೋದು ಬಿಟ್ಟು ನನ್ನಷ್ಟಕ್ಕೆ ನಾನೇ ಬಂದರೆ ಅವ್ರ ಮಾವನ ಮನೆ ಹೋಗಿ ಕಡ್ಕೊಳ್ತಾರ? ಎಂಥ ಅನ್ಯಾಯ ಇದು. ಇದರಲ್ಲಿ ಅನ್ಯಾಯ ಏನಿದೆ? ಹಬ್ಬಕ್ಕೆ ಮಾವನ ಮನೆಗೆ ಹೋಗೋದು ಸಹಜ. ನೀವು ಬ್ಯಾಗ್ ಹಿಡ್ಕೊಂಡು ಎಲ್ಲೋ ಹೊಂಟಂಗಿದೆ. ಹೌದಮ್ಮ, ನಮ್ಮ ಅಳಿಯ ಫೋನ್ ಮಾಡಿ ಹಬ್ಬಕ್ಕೆ ಬರ್ತೇನೆ ಅಂತ ಅಂದ. ಅವ ಬರೋಕ್ಕಿಂತ ಮುಂಚೆನೇ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಬರ್ರಿ. ಎಂಥ ಅನ್ಯಾಯ, ಪ್ರಪಂಚದಲ್ಲಿ ಇಂಥ ಅತ್ತೆ ಮಾವಂದಿರು ಇರ್ತಾರ? ಸರ್ಸು, ಮೊದಲನೇ ವರ್ಷ ಸಂಕ್ರಾಂತಿ ಹಬ್ಬ ಹೇಗಾಯಿತು ಅಂತ ನೆನಪಾಯ್ತಲ್ಲ? ನಾವು ಬರ್ತಾ ಇರೋದು ಗೊತ್ತಿಲ್ಲದೆ ನಾನು ನನ್ನ ಮಾವನ ಮನೆಗೆ ಹೋಗಿದ್ದೆ ಅಂತ ಆಮೇಲೆ 100 ಸಲ ಹೇಳಲಿಲ್ವಾ? ಅಲ್ವೇ, ಮಗಳು ಅಳಿಯನ ಹಬ್ಬಕ್ಕೆ ಕರೆಯೋದು ಬಿಟ್ಟು ಈ ವಯಸ್ಸಿನಲ್ಲಿ ಅವ್ರ ಮಾವನ ಮನೆ ಹೋಗಿ ಕೂತ್ಕೊಂಡಾರಲ್ಲೇ. ಚೆನ್ನಾಗಿ ಹೇಳಿದ್ರಿ, ಅದು ಮಾವ ಅಳಿಯನ ಅನುಬಂಧ. ಸಾಕು, ಸುಮ್ಮನೆ ಇರೇ, ಸಿನಿಮಾ ಹೆಸರು ಹೇಳಬೇಡ. ಸರಿ, ಮೊದಲೇ ಸಂಕ್ರಾಂತಿ ಹಬ್ಬ ಅಂತೂ ಹಾಗಾಯ್ತಾ? ಸ್ಕೂಟರ್ ಬಗ್ಗೆ ಕೇಳುವ ಅಂತ ಕಾಲ್ ಮಾಡಿದ್ರೆ ನಾನು ಹರಿಶ್ಚಂದ್ರ ತಮ್ಮ ಕೊಟ್ಟ ಮಾತಿನಂತೆ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಸ್ಕೂಟರ್ ಕೊಡಿಸ್ತೆ ಅಂತ ಹೇಳಿದ್ರು. ಆಮೇಲೆ ಏನಾಯಿತು? ಹೌದು, ಹೇಳಿದ್ರು. ಸರಿ, 2ನೇ ವರ್ಷ ಸಂಕ್ರಾಂತಿಗೆ ಎಲ್ಲ ಜಾಗೃತಿಯನ್ನು ತಗೊಂಡು ನಾವು ಹೋಗೋದು 1 ವಾರ ಮುಂಚೆನೇ ಬರೋ ವಿಷಯ ತಿಳಿಸಿದ್ವಿ. ಏನಾಯಿತು ಅಂತ ಗೊತ್ತಾಯ್ತಲ್ಲ? ಆವಾಗ ನಮ್ಮಪ್ಪ ರಾಜಕೀಯ ಕೈದಿಯಾಗಿ ಜೈಲಲ್ಲೇ ಇದ್ರಲ್ಲ ರೀ, ಪಾಪ. ಪಾಪ ರಾಜಕೀಯ ಕೈದಿ. ಇದೆಲ್ಲ ಬರೀ ನಾಟಕ. ನಾವು ಬರ್ತೀವಿ, ಸ್ಕೂಟರ್ ಕೊಡಿಸ್ಬೇಕಾಗ್ತದೆ ಅಂತ ಭಯ ಪಡ್ಕೊಂಡು ಈ ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲ ಅಂತ ಹೋರಾಟ ಮಾಡೋಕ್ಕೆ ಹೋಗಿ ಅರೆಸ್ಟ್ ಆಗಿ ಜೈಲಿನಲ್ಲಿ ಕೂತ್ಕೊಂಡ್ರು. ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.